ಮಾರ್ನಿಂಗ್ ಸ್ಟೂಡೆಂಟ್ಸ್, ಕಳೆದ ತರಗತಿಯಲ್ಲಿ ನಾವು ಶೇರ್ಷಾನ ಸುಧಾರಣೆಗಳಲ್ಲಿ ಪ್ರಮುಖ ಕ್ಷೇತ್ರಗಳಾದಂತಹ ಸೈನ್ಯದ ಬಗ್ಗೆ, ಅದರಲ್ಲಿ ಅವನು ತಂದಂತಹ ಸುಧಾರಣೆಗಳು ಏನೇನು ಮತ್ತೆ ಆ ಒಂದು ಸುಧಾರಣೆಗಳ ಪರಿಣಾಮಗಳು ಏನೇನು ಮತ್ತೆ ಮುಂದುವರೆದು ಮತ್ತೊಂದು ಕ್ಷೇತ್ರವಾದಂತಹ ಭೂಕಂದಾಯದ ಬಗ್ಗೆ ನಾವು ತಿಳ್ಕೊಳ್ತಾ ಹೋದೋ, ಅದರಲ್ಲಿ ಹೇಗೆ ಭೂಕಂದಾಯವನ್ನು ಅವನು ನಿಗದಿಯನ್ನು ಮಾಡ್ತಾ ಇದ್ದ, ಮತ್ತು ಅವುಗಳ ಒಂದು ವಸೂಲತಿಗೆ ಹೇಗೆ ಅಧಿಕಾರಿಗಳನ್ನು ನೇಮಿಸಿದ್ದ, ಮತ್ತು ಆ ಒಂದು ಭೂಕಂದಾಯವನ್ನು ರೂಪಿಸುವಲ್ಲಿ ರೈತರ ಒಂದು ಹಿತವನ್ನು ಹೇಗೆ ಕಾಪಾಡಿಕೊಂಡ ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಕಳೆದ ತರಗತಿಗಳಲ್ಲಿ ಮಾಡ್ತಾ ಹೋದೋ. ಇಂದು ನಾವು ಅವನ ಇತರ ಒಂದು ಸುಧಾರಣೆಗಳತ್ತ ಗಮನಿಸ್ತಾ ಹೋಗೋಣ. ಅದರಲ್ಲಿ ಮುಖ್ಯವಾಗಿ ಅವನು ಮಾಡಿದಂತಹ ಮತ್ತೊಂದು ಕ್ಷೇತ್ರ ಯಾವುದಪ್ಪ ಅಂದರೆ ನಾಣ್ಯದಲ್ಲಿ ಹಲವಾರು ಸುಧಾರಣೆಗಳನ್ನು ಅವನು ಜಾರಿಗೊಳಿಸ್ತಾ ಹೋಗ್ತಾನೆ. ಆರನೇದಾಗಿ ಅವನು ಕೈಗೊಂಡಂತಹ ಒಂದು ಸುಧಾರಣೆ ಯಾವುದು ಅಂದರೆ ನಾಣ್ಯ ಸುಧಾರಣೆಗಳು, ಕಾಯಿನ್ ರಿಫಾರ್ಮ್ಸ್. ಶೇರ್ಷಾ ಅಧಿಕಾರಕ್ಕೆ ಬರುವ ಮೊದಲು ಇದ್ದಂತಹ ನಾಣ್ಯ ವ್ಯವಸ್ಥೆ ಸಮರ್ಪಕವಾಗಿರಲಿಲ್ಲ. ಅಂದು ವಿವಿಧ ಚಿನ್ನ, ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳು ಚಲಾವಣೆಯಲ್ಲಿದ್ದರೂ ಕೂಡ ಅವುಗಳ ನಡುವೆ ಬೆಲೆ ನಿಗದಿಯಾಗಿರಲಿಲ್ಲ. ಹೌದು ವಿದ್ಯಾರ್ಥಿಗಳೇ, ನಾವು ಮಹಮ್ಮದ್ ಬಿನ್ ತುಘಲಕ್ನ ಕಾಲಮಾನವನ್ನು ನೋಡಿದಾಗ ಅವನ ಒಂದು ಕಾಲದಲ್ಲಿ ಏನಾಗಿರುತ್ತೆ, ಚಿನ್ನ ಬೆಳ್ಳಿ ನಾಣ್ಯಗಳ ಬದಲಾಗಿ ತಾಮ್ರದ ನಾಣ್ಯಗಳನ್ನು ಓಡಿಸ್ತಾನೆ. ಆದರೆ ಚಿನ್ನ, ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳ ನಡುವಿನ ಒಂದು ಬೆಲೆಯ ನಿಗದಿ ಪ್ರಮಾಣ ಏನಿದೆ ಅದನ್ನು ಅವನು ಸರಿಯಾಗಿ ನಿಗದಿಪಡಿಸೋದಿಲ್ಲ. ಎಲ್ಲ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳಿಗೆ ತಾಮ್ರದ ನಾಣ್ಯಗಳು ಕೂಡ ಸರಿಸಮ ಎಂಬುದಾಗಿ ಅವನು ಘೋಷಣೆಯನ್ನು ಮಾಡಿರ್ತಾನೆ. ಹಾಗಾಗಿ ಅವನ ಒಂದು ನಾಣ್ಯ ಪ್ರಯೋಗದ ಒಂದು ಸುಧಾರಣೆ ಯಶಸ್ವಿ ಆಗಲಿಲ್ಲ. ಹಾಗಾಗಿ ಈ ಒಂದು ಶೇರ್ಷಾ ಅಧಿಕಾರಕ್ಕೆ ಬರುವ ಮುಂಚೆ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇರುತ್ತೆ, ಸಮರ್ಪಕವಾದಂತಹ ಒಂದು ನಾಣ್ಯದ ವ್ಯವಸ್ಥೆ ಇರೋದಿಲ್ಲ. ಜೊತೆಗೆ ಆ ಒಂದು ನಾಣ್ಯದ ವ್ಯವಸ್ಥೆಯಲ್ಲಿ ವಿಭಿನ್ನ ನಾಣ್ಯಗಳ ನಡುವಿನ ಒಂದು ಪ್ರಮಾಣ ಕೂಡ ಸರಿಯಾಗಿ ನಿಗದಿಯನ್ನ ಮಾಡಿರೋದಿಲ್ಲ. ಹೀಗಾಗಿ ವಿವಿಧ ಸರ್ಕಾರಗಳ ನಾಣ್ಯಗಳು ಏಕಕಾಲದಲ್ಲಿ ಜಾರಿಯಲ್ಲಿದ್ದು ಗೊಂದಲಕ್ಕೆ ಕಾರಣ ಆಗಿರೋದು ನಾವು ನೋಡ್ತಾ ಹೋಗ್ಬೋದು. ಈ ಒಂದು ದೋಷಗಳನ್ನು ಮನಗಂಡಂತಹ ಶೇರ್ಷಾ ಏನ್ ಮಾಡ್ತಾನೆ, ದಾಮ್ ಎಂಬ ಹೊಸ ನಾಣ್ಯವನ್ನ ಅವನು ಜಾರಿಗೆ ತರಿಸ್ತಾನೆ. ಅರ್ಥ ಆಯ್ತಲ್ವಾ? ಹೀಗೆ ನಾಣ್ಯ ಪದ್ಧತಿಯಲ್ಲಿನ ಒಂದು ದೋಷಗಳನ್ನ ಸರಿಪಡಿಸಲಿಕ್ಕೆ ಶೇರ್ಷಾ ಸೂರಿ ಏನ್ ಮಾಡ್ತಾನೆ, ದಾಮ್ ಎಂಬ ಹೊಸ ನಾಣ್ಯವನ್ನ ಜಾರಿಗೆ ತರ್ತಾ ಹೋಗ್ತಾನೆ. ಹಳೆಯ ಹಾಗೂ ಮಿಶ್ರ ನಾಣ್ಯಗಳನ್ನ ಅವನು ರದ್ದುಪಡಿಸ್ತಾ ಹೋಗ್ತಾನೆ. ಅಂದ್ರೆ ಅವನು ಅಧಿಕಾರಕ್ಕೆ ಬರುವ ಮುಂಚೆ ಇದ್ದಂತಹ ಎಲ್ಲ ರೀತಿಯಾದಂತಹ ಒಂದು ನಾಣ್ಯಗಳನ್ನ ಮತ್ತೆ ಮಿಶ್ರ ಲೋಹದ ಒಂದು ನಾಣ್ಯಗಳನ್ನು ಕೂಡ ಅವನು ರದ್ದುಪಡಿಸ್ತಾ ಹೋಗ್ತಾನೆ. ಶುದ್ಧ ಲೋಹದ ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳನ್ನ ಟಂಕಿಸಲಿಕ್ಕೆ ಅವನು ಮುಂದಾಗ್ತಾ ಹೋಗ್ತಾನೆ. ಅಂದ್ರೆ ಶುದ್ಧತೆಯಿಂದ ಕೂಡಿರುವಂತಹ ಶುದ್ಧವಾದಂತಹ ಲೋಹದ ಬೆಳ್ಳಿ ಮತ್ತೆ ತಾಮ್ರದ ನಾಣ್ಯಗಳನ್ನು ಅವನು ಟಂಕಿಸ್ತಾ ಹೋಗ್ತಾನೆ. ಜೊತೆಗೆ ಅವುಗಳ ನಡುವೆ ಪರಸ್ಪರ ಬೆಲೆಯನ್ನು ಕೂಡ ನಿಗದಿಪಡಿಸ್ತಾನೆ. ಅಂದ್ರೆ ಬೆಳ್ಳಿ ನಾಣ್ಯ ಮತ್ತೆ ತಾಮ್ರದ ನಾಣ್ಯ ನಡುವಿನ ಒಂದು ವ್ಯತ್ಯಾಸ ಏನು, ಬೆಲೆಯಲ್ಲಿ ಅದರ ಒಂದು ಪ್ರಮಾಣ ಅಂತರ ಏನು ಅನ್ನೋದ್ರ ಬಗ್ಗೆ ಅವನು ಕ್ರಮವಾಗಿ ನಿಗದಿಪಡಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಉದಾಹರಣೆಗೆ ನೋಡೋದಾದ್ರೆ ನಾವು 64 ದಾಮ್ಗಳು ಒಂದು ಬೆಳ್ಳಿ ರೂಪಾಯಿ ಬೆಲೆಗೆ ಸಮ ಎಂಬುದಾಗಿ ಅವನು ನಿಗದಿಪಡಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಏನು, ಈಗ ನಾವು 1 ರೂಪಾಯಿ ಅಂತಂದ್ರೆ ಏನು ಪೈಸೆಗಳನ್ನ ಹಾಕ್ತಾ ಹೋಗ್ತೀವಿ, ಅದೇ ರೀತಿ ಕೂಡ ಈ ಒಂದು 64 ದಾಮ್ಗಳು ಒಂದು ಬೆಳ್ಳಿ ರೂಪಾಯಿ ನಾಣ್ಯಕ್ಕೆ ಸಮ ಆಗೋದನ್ನ ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಹೀಗೆ ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳ ನಡುವಿನ ಸರಿಯಾದ ಒಂದು ಬೆಲೆಯನ್ನ ನಿಗದಿಪಡಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ಅವನು ವಿನಿಮಯ ದರವನ್ನ ನಿಗದಿಪಡಿಸ್ತಾ ಹೋಗ್ತಾನೆ. ದಾಮ್ ಅಂದ್ರೆ ಅದೊಂದು ತಾಮ್ರದ ನಾಣ್ಯ ಅಂತ ನಾನು ಈಗ ಆಲ್ರೆಡಿ
ಗೊತ್ತೇ ಇದೆ. ಅದರ ಒಂದು ತೂಕ ಎಷ್ಟಿದೆ ಅಂದರೆ ದಾಮ್ದು 380 ಗ್ರೈನ್ ತೂಕವನ್ನು ಅದು ಹೊಂದಿತ್ತು. ಶೇರ್ ಶಾ ಏನು ಮಾಡ್ತಾನೆ, ಬೆಳ್ಳಿ ರೂಪಾಯಿ 180, ಅವನ ಒಂದು ಬೆಳ್ಳಿ ರೂಪಾಯಿ ಅಥವಾ ಬೆಳ್ಳಿಯ ನಾಣ್ಯ ಏನಿದೆ ಅದು 180 ಗ್ರೈನ್ ತೂಕವನ್ನು ತೂಗ್ತಾ ಇತ್ತು. ತಾಮ್ರದ ನಾಣ್ಯ ಎಷ್ಟು? 380. ಅದೇ ರೀತಿ ಬೆಳ್ಳಿ ನಾಣ್ಯ ಎಷ್ಟು ತೂಗ್ತಾ ಇತ್ತೋ 180 ಗ್ರೈನ್ ತೂಕವನ್ನು ಅದು ಹೊಂದಿತ್ತು. ಅವನು ನಾಣ್ಯದ ಮೇಲೆ ದೇವನಾಗರಿ ಲಿಪಿಯಲ್ಲಿ ತನ್ನ ಹೆಸರು ಮತ್ತೆ ಬಿರುದನ್ನು ಮುದ್ರಿಸ್ತಾ ಹೋಗ್ತಾನೆ. ಅಂದರೆ ಭಾರತದ ಹಳೆಯ ಅಥವಾ ಪ್ರಾಚೀನ ಭಾಷೆಯಾದಂತಹ ದೇವನಾಗರಿ ಲಿಪಿಯಲ್ಲಿ ಏನು ಮಾಡ್ತಾನೆ, ತನ್ನ ಹೆಸರು ಮತ್ತೆ ಬಿರುದನ್ನು ಆ ಒಂದು ನಾಣ್ಯಗಳ ಮೇಲೆ ಟಂಕಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಆಗ್ರಾ, ಅಬು, ಗ್ವಾಲಿಯರ್, ಸಿಂಧ್, ಲಕ್ನೋ, ಸಸಾರಾಂ ಮತ್ತು ಉಜ್ಜಯಿನಿಗಳಲ್ಲಿ ಈ ಒಂದು ನಾಣ್ಯದ ಟಂಕಸಾಲೆಗಳು ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಶೇರ್ ಶಾ ಸೂರಿಯನ್ನ ಆಧುನಿಕ ರೂಪಾಯಿಯ ಕರ್ತೃ ಅಥವಾ ಪಿತೃ ಎಂಬುದಾಗಿ ಇತಿಹಾಸಕಾರರು ಕರೆದಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಯಾಕೆ ಆ ರೀತಿಯನ್ನು ಕರೆದರು ಅಂದರೆ, ಅವನು ನಾಣ್ಯಗಳನ್ನು ಒಂದು ಸಮರ್ಪಕವಾಗಿ ಟಂಕಿಸುವುದರ ಮುಖಾಂತರ ವಿವಿಧ ನಾಣ್ಯಗಳ ನಡುವಿನ ಒಂದು ಬೆಲೆಯ ಪ್ರಮಾಣವನ್ನು ಸರಿಯಾದ ಒಂದು ಕ್ರಮದಲ್ಲಿ ಅವನು ನಿಗದಿಪಡಿಸ್ತಾ ಹೋಗ್ತಾನೆ. ಈ ಒಂದು ಕ್ರಮ ಏನಾಗುತ್ತೆ, ಮುಂದೆ ಬ್ರಿಟಿಷರಿಗೆ ಮತ್ತು ಭಾರತೀಯರಿಗೆ ಹಣದ ಮೌಲ್ಯವನ್ನು ನಿಗದಿಪಡಿಸಲಿಕ್ಕೆ ಅದು ಕಾರಣ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಆ ಒಂದು ನಿಟ್ಟಿನಲ್ಲೇ ಶೇರ್ ಶಾ ಸೂರಿಯನ್ನ ಆಧುನಿಕ ರೂಪಾಯಿಯ ಕರ್ತೃ ಎಂಬುದಾಗಿ ಅಥವಾ ಪಿತೃ ಎಂಬುದಾಗಿ ಕರೆದಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅವನ ಒಂದು ನಾಣ್ಯ ಪದ್ಧತಿ ಆಧುನಿಕ ನಾಣ್ಯ ಶಾಸ್ತ್ರಜ್ಞರ ಮೆಚ್ಚುಗೆಯನ್ನು ಪಡೆದಿರೋದನ್ನ ಕೂಡ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಶೇರ್ ಶಾನ ಕಾಲವು ಭಾರತದ ನಾಣ್ಯ ಪದ್ಧತಿ ಇತಿಹಾಸದಲ್ಲಿ ಒಂದು ಪರೀಕ್ಷಾ ಬಿಂದುವಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು ಎಂಬುದಾಗಿ ಎಡ್ವರ್ಡ್ ಥಾಮಸ್ ರವರು ಹಾಡಿ ಹೋಗಲಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ವಿ.ಎ. ಸ್ಮಿತ್ ರವರು ಏನು ಹೇಳ್ತಾರೆ ಅಂದರೆ, ಈ ಒಂದು ಶೇರ್ ಶಾನ ನಾಣ್ಯ ಪದ್ಧತಿಯನ್ನು ಕುರಿತು, ಸುಧಾರಿತ ನಾಣ್ಯ ಪದ್ಧತಿಯನ್ನ ಸ್ಥಾಪಿಸಿದಂತಹ ಶೇರ್ ಶಾ ಗೌರವಕ್ಕೆ ಅರ್ಹನಾಗಿದ್ದಾನೆ. ಅವನ ಒಂದು ನಾಣ್ಯ ಮೊಘಲರ ಕಾಲವು ಸೇರಿದಂತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕಾಲದಲ್ಲೂ ಕೂಡ ಮುಂದುವರಿತಾ ಹೋಗುತ್ತೆ ಮತ್ತು 1835ರ ಬ್ರಿಟಿಷ್ ನಾಣ್ಯಕ್ಕೆ ಅದು ಸ್ಫೂರ್ತಿಯಾಗೋದನ್ನ ನಾವು ಅಥವಾ ಪ್ರೇರೇಪಣೆಯಾಗೋದನ್ನ ನೋಡ್ತಾ ಹೋಗ್ಬೋದು ಎಂಬುದಾಗಿ ವಿ.ಎ. ಸ್ಮಿತ್ ರವರು ಅಭಿಪ್ರಾಯವನ್ನ ಪಡ್ತಾ ಹೋಗ್ತಾರೆ. ಇದಿಷ್ಟು ಶೇರ್ ಶಾ ಸೂರ್ಯ ನಾಣ್ಯ ಪದ್ಧತಿಯಲ್ಲಿ ತಂದಂತಹ ಸುಧಾರಣೆಗಳು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಹೀಗೆ ಶೇರ್ ಶಾ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ತಾನು ಮುಂಚೆ ಇದ್ದಂತಹ ನಾಣ್ಯ ಪದ್ಧತಿಯ ಅಂದರೆ ತನ್ನ ಅಧಿಕಾರಕ್ಕೂ ಮುಂಚೆ ಇದ್ದಂತಹ ನಾಣ್ಯ ಪದ್ಧತಿ ಏನಿದೆ ಅದರ ದೋಷವನ್ನು ಮನಗಂಡು ಅದರಲ್ಲಿದ್ದಂತಹ ಲೋಪದೋಷಗಳನ್ನು ಸರಿಪಡಿಸಲಿಕ್ಕೆ ಮುಂದಾಗ್ತಾ ಹೋಗ್ತಾನೆ. ಮೊದಲನೇದಾಗಿ ಅವನು ಎತ್ತುಕೊಳ್ಳೋದೇನಪ್ಪ ಅಂದರೆ, ಹಳೆಯ ಒಂದು ನಾಣ್ಯ ಪದ್ಧತಿಗಳನ್ನು ಮತ್ತೆ ನಾಣ್ಯಗಳನ್ನು, ಮಿಶ್ರಲೋಹದ ಒಂದು ನಾಣ್ಯಗಳನ್ನು ಸಂಪೂರ್ಣವಾಗಿ ರದ್ದುಗೊಳಿಸ್ತಾ ಹೋಗ್ತಾನೆ. ಅದಕ್ಕಾಗಿ ನೂತನ ನಾಣ್ಯ ಪದ್ಧತಿಯನ್ನು ಅವನು ಜಾರಿಗೊಳಿಸ್ತಾ ಹೋಗ್ತಾನೆ. ಅರ್ಥ ಆಯ್ತಲ್ವಾ? ಅದಕ್ಕೋಸ್ಕರ ದಾಮ್ ಅನ್ನೋ ಒಂದು ತಾಮ್ರದ ನಾಣ್ಯವನ್ನು ಅವನು ಟಂಕಿಸ್ತಾ ಹೋಗ್ತಾನೆ. ಜೊತೆಗೆ ಬೆಳ್ಳಿ, ಶುದ್ಧ ಲೋಹದ ಬೆಳ್ಳಿ ನಾಣ್ಯಗಳನ್ನು ಕೂಡ ಅವನ ಒಂದು ಕಾಲದಲ್ಲಿ ಚಲಾವಣೆಗೆ ತರುವುದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ನಾಣ್ಯಗಳ ಮೇಲೆ ದೇವನಾಗರಿ ಲಿಪಿಯಲ್ಲಿ ಏನ್ ಮಾಡ್ತಾನೆ, ತನ್ನ ಹೆಸರು ಮತ್ತು ಬಿರುದುಗಳನ್ನ ಅದರ ಮೇಲೆ ಟಂಕಿಸ್ತಾ ಹೋಗ್ತಾನೆ. ಜೊತೆಗೆ ದಾಮ್ ಮತ್ತೆ ಬೆಳ್ಳಿ ನಾಣ್ಯ ಇವೆರಡರ ನಡುವಿನ ಒಂದು ಬೆಲೆಯ ಪ್ರಮಾಣವನ್ನ ಕ್ರಮವಾಗಿ ನಿಗದಿಯನ್ನ ಮಾಡ್ತಾ ಹೋಗ್ತಾನೆ. 64 ದಾಮ್ಗಳನ್ನ ಹಾಕಿದ್ರೆ ಒಂದು ಬೆಳ್ಳಿ ರೂಪಾಯಿಗೆ ಅದು ಸರಿಸಮವಾಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಈ ಒಂದು ದಾಮ್ ಅಥವಾ ಆ ಒಂದು ತಾಮ್ರದ ನಾಣ್ಯ ಏನಿದೆ ಅದು 380 ಗ್ರೈನ್ ತೂಕವನ್ನು ಅದು ತೂಗ್ತಾ ಇರುತ್ತೆ. ಅದೇ ರೀತಿ ಬೆಳ್ಳಿ ರೂಪಾಯಿ ಏನಿದೆ ಅದು 180 ಗ್ರೈನ್ ತೂಕವನ್ನ ಹೊಂದಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಈ ಒಂದು ಟಂಕಸಾಲೆಗಳನ್ನ ಸರ್ಕಾರದ ಒಂದು ಹಿಡಿತದಲ್ಲಿ ಅವನು ಇಟ್ಟುಕೊಳ್ತಾ ಹೋಗ್ತಾನೆ. ಸರ್ಕಾರದ ಒಂದು ಅನುಮತಿಯನ್ನು ಪಡ್ಕೊಂಡು ನಾಣ್ಯಗಳನ್ನ ಟಂಕಿಸುವಂತಹ ಒಂದು ಅಧಿಕಾರ ಆ ಒಂದು ಟಂಕಸಾಲೆಗಳಿಗೆ ಇರ್ತಾ ಹೋಗುತ್ತೆ. ಎಲ್ಲೆಲ್ಲಿ ಟಂಕಸಾಲೆಗಳು ಇತ್ತು ಅಂತ ಅಂದ್ರೆ ಮುಖ್ಯವಾಗಿ ಆಗ್ರಾ, ಹಾಗೆ ಗ್ವಾಲಿಯರ್, ಸಿಂಧ್, ಲಕ್ನೋ, ಸಸಾರಾಂ, ಉಜ್ಜಯಿನಿಗಳಲ್ಲಿ ಈ ಒಂದು ಟಂಕಸಾಲೆಗಳು ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ಶೇರ್ ಶಾ ಸೂರಿ ಈ ಒಂದು ನಾಣ್ಯ ಪದ್ಧತಿಯಲ್ಲಿ ತಂದಂತಹ ಹೊಸ ಪ್ರಯೋಗಗಳು, ಅದರಿಂದಲೇ ಅವನನ್ನ ಈ ಒಂದು ಆಧುನಿಕ ರೂಪಾಯಿಯ ಪಿತೃ ಎಂಬುದಾಗಿ ಇತಿಹಾಸಕಾರರು ಕರೀತಾ ಹೋಗ್ತಾರೆ. ಕಾರಣ ಏನಪ್ಪಾ ಅಂದ್ರೆ, ಅವನ ಒಂದು ನಾಣ್ಯ ಪದ್ಧತಿ ಕೇವಲ ಅವನ ಕಾಲದಲ್ಲಿ ಅಲ್ಲದೆ
ಈ ಒಂದು ಮೊಘಲರ ಕಾಲದಲ್ಲೂ ಕೂಡ, ಅನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯ ಕಾಲದಲ್ಲೂ ಕೂಡ ಈ ಒಂದು ನಾಣ್ಯ ಪದ್ಧತಿ ಮುಂದುವರೆದಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಆಧುನಿಕ ಇತಿಹಾಸಕಾರರು ಅವನನ್ನ ಈ ಒಂದು ಆಧುನಿಕ ರೂಪಾಯಿಯ ಪಿತೃ ಎಂಬುದಾಗಿ ಕರೆದಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಇನ್ನು 7ನೇದಾಗಿ ಅವನ ಒಂದು ಮತ್ತೊಂದು ಕ್ಷೇತ್ರದ ಸುಧಾರಣೆ ಯಾವುದಪ್ಪ ಅಂತಂದ್ರೆ ನ್ಯಾಯಾಡಳಿತ. ನ್ಯಾಯ ಕ್ಷೇತ್ರವನ್ನ ಅವನು ಎತ್ತುಕೊಳ್ತಾನೆ. ಅದರಲ್ಲಿ ಉತ್ತಮವಾದಂತಹ ಒಂದು ಆಡಳಿತವನ್ನು ಕೊಡಲಿಕ್ಕೆ ಶೇರ್ಷಾ ಸೂರಿ ಪ್ರಯತ್ನವನ್ನು ಮಾಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಶೇರ್ಷಾ ನಿಷ್ಪಕ್ಷಪಾತವಾದಂತಹ ನ್ಯಾಯದಾನಕ್ಕೆ ಹೆಸರಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಧರ್ಮಕ್ಕಿಂತ ನ್ಯಾಯದ ಶ್ರೇಷ್ಠ ಎಂಬ ಒಂದು ಭಾವನೆಯನ್ನ ಅವನು ಹೊಂದಿರ್ತಾನೆ. ಅಂದ್ರೆ ಧರ್ಮಕ್ಕಿಂತ ನ್ಯಾಯ ಕ್ಷೇತ್ರ ಏನಿದೆ ಅದು ಒಂದು ಶ್ರೇಷ್ಠ ಎಂಬುದಾಗಿ ಕೂಡ ಅವನು ಭಾವಿಸಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ನ್ಯಾಯದಲ್ಲಿ ಬಡವ, ಶ್ರೀಮಂತ, ಜಾತಿ, ಮತ ಯಾವುದೇ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾದಂತಹ ಒಂದು ನ್ಯಾಯವನ್ನ ಅವನ ಅಧಿಕಾರಾವಧಿಯಲ್ಲಿ ಒದಗಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಉದಾಹರಣೆಗೆ, ಒಮ್ಮೆ ಸ್ನಾನ ಮಾಡುತ್ತಿದ್ದಂತಹ ಸಾರ್ವಜನಿಕ ಪತ್ನಿ ಮೇಲೆ ವಿಳ್ಯದೆಲೆ ಎಸೆದಂತಹ ತನ್ನ ಸಂಬಂಧಿಯಾದಂತಹ ಆದಿಲ್ ಖಾನ್ ವಿರುದ್ಧ ತೀರ್ಪು ನೀಡಿರೋದನ್ನ ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಶೇರ್ಷಾ ಸೂರಿಯ ಒಂದು ನಿಷ್ಪಕ್ಷಪಾತವಾದಂತಹ ನ್ಯಾಯದಾನಕ್ಕೆ ಇದು ಉತ್ತಮವಾದಂತಹ ಒಂದು ಉದಾಹರಣೆ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಸಾರ್ವಜನಿಕ ಕೊಳದಲ್ಲಿ ಈ ಒಂದು ಸ್ನಾನವನ್ನ ಮಾಡ್ತಿದ್ದಂತಹ ಸಾಮಾನ್ಯ ಪ್ರಜೆಯ ಪತ್ನಿಯ ಮೇಲೆ ವಿಳ್ಯದೆಲೆಯನ್ನ ಎಸೆದಂತಹ ಈ ಒಂದು ಆದಿಲ್ ಖಾನ್, ಅವನ ಸಂಬಂಧಿಯಾದಂತಹ ಆದಿಲ್ ಖಾನ್ನ ಮೇಲೆ ತೀರ್ಪನ್ನು ಅವನು ಕೊಟ್ಟಿರೋದು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಶೇರ್ಷಾನ ಆಸ್ಥಾನವು ಅಂತಿಮ ಅಪೀಲ್ ಆಗಿರೋದನ್ನ ಅಥವಾ ಅಂತಿಮ ನ್ಯಾಯಾಲಯ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ನ್ಯಾಯದಾನದಲ್ಲಿ ಸುಲ್ತಾನನಿಗೆ ಮುಖ್ಯ ಕಾಜಿ ಮತ್ತು ಮೀರ್ ಅದಲ್ ಅವರು ನೆರವಾಗ್ತಾ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ನ್ಯಾಯವನ್ನ ನೀಡಲಿಕ್ಕೆ ಅಥವಾ ನ್ಯಾಯದ ವಿಷಯದಲ್ಲಿ ಸಲಹೆಗಳನ್ನು ನೀಡಲಿಕ್ಕೆ ಕಾಜಿ ಮತ್ತೆ ಮೀರ್ ಅದಲ್ ಎಂಬ ಅಧಿಕಾರಿಗಳು ಅವನಿಗೆ ನೆರವಾಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಪ್ರತಿ ಬುಧವಾರ ಸಂಜೆ ನ್ಯಾಯಾಲಯದನ್ನ ಅಥವಾ ನ್ಯಾಯದಾನಕ್ಕಾಗಿ ಮೀಸಲಿಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಪ್ರತಿ ಬುಧವಾರ ಸಂಜೆ ಎಲ್ಲ ಒಂದು ನ್ಯಾಯ ವ್ಯಾಜ್ಯಗಳನ್ನ ತೀರ್ಮಾನವನ್ನ ಮಾಡಲಿಕ್ಕೆ, ನ್ಯಾಯಾಂಗಕ್ಕೆ ಅಥವಾ ನ್ಯಾಯವನ್ನು ನೀಡಲಿಕ್ಕೆ ಆ ಒಂದು ದಿನವನ್ನ ಮೀಸಲಾಗಿ ಇಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಪ್ರತಿ ಪಟ್ಟಣ ಮತ್ತು ನಗರಗಳಲ್ಲಿ ಪ್ರತ್ಯೇಕ ಕಾಜಿ ನ್ಯಾಯಾಲಯಗಳು ಕೂಡ ಅಸ್ತಿತ್ವದಲ್ಲಿ ಇದ್ದು, ಅಂದ್ರೆ ಜನರಿಗೆ ಶೀಘ್ರವಾಗಿ ನ್ಯಾಯದಾನವನ್ನು ಮಾಡಲಿಕ್ಕೆ ಏನ್ ಮಾಡ್ತಾನೆ, ನಗರ ಮತ್ತು ಪಟ್ಟಣಗಳಲ್ಲಿ ಪ್ರತ್ಯೇಕ ಕಾಜಿಗಳನ್ನ ಒಳಗೊಂಡಂತಹ, ಮುಖ್ಯ ಕಾಜಿಗಳನ್ನ ಒಳಗೊಂಡಂತಹ ಪ್ರತ್ಯೇಕ ನ್ಯಾಯಾಲಯಗಳು ಕೂಡ ಇರ್ತಾ ಹೋಗ್ತವೆ. ಜೊತೆಗೆ ಮುಂದುವರೆದು ನೋಡೋದಾದ್ರೆ ಈ ಒಂದು ಸರ್ಕಾರಗಳಲ್ಲಿ, ಅಂದ್ರೆ ಏನೋ ಸಾಮ್ರಾಜ್ಯವನ್ನ ವಿಂಗಡಣೆಯನ್ನ ಮಾಡ್ತಾ ಹೋದ ಆ ಒಂದು ಮೊದಲನೇ ಇದರಲ್ಲಿ ಸರ್ಕಾರಗಳಲ್ಲಿ ಮುನ್ಸಿಫರು ನ್ಯಾಯದಾನವನ್ನ ಮಾಡ್ತಾ ಇದ್ರು. ಹಾಗೆ ಗ್ರಾಮಗಳಲ್ಲಿ ಮುಕ್ತಂ ಅವರು ಅದರ ಒಂದು ಜವಾಬ್ದಾರಿಯನ್ನ ಹೊತ್ಕೊಂಡಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಸ್ಥಳೀಯ ಅಪರಾಧಗಳ ನಷ್ಟಕ್ಕೆ ಸ್ಥಳೀಯರೇ ಹೊಣೆಯಾಗಬೇಕಿತ್ತು. ಅಂದ್ರೆ ಯಾವುದೇ ಒಂದು ಅಪರಾಧಗಳಿದ್ರೆ ಅದನ್ನ ಆ ವ್ಯಕ್ತಿಯ ಮೇಲೆ ಹೊಣೆಯನ್ನ ಹೊರಿಸ್ತಾ ಇದ್ರು, ಅವನಿಂದ ಪರಿಹಾರವನ್ನ ಕೊಡಿಸ್ತಾ ಇದ್ರು. ಇನ್ನು ಕ್ರಿಮಿನಲ್ ಶಿಕ್ಷೆಗಳು ಕಠಿಣವಾಗಿತ್ತು. ಕಳ್ಳತನ, ದರೋಡೆ ಅಪರಾಧಗಳು ಸಾಮ್ರಾಜ್ಯದಲ್ಲಿ ತಗ್ಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ತಪ್ಪಿತಸ್ಥರಿಗೆ ಕಠಿಣವಾದಂತಹ ಒಂದು ಶಿಕ್ಷೆಗಳನ್ನ ಶೇರ್ಷಾ ನಿಗದಿಪಡಿಸಿದ್ದ. ಹಾಗಾಗಿ ಸಾಮ್ರಾಜ್ಯದಲ್ಲಿ ಏನಾಗಿತ್ತು, ದರೋಡೆಗಳಾಗಿರ್ಬೋದು, ಕಳ್ಳತನಗಳಾಗಿರ್ಬೋದು, ಇವೆಲ್ಲ ಅಪರಾಧಗಳು ಸಾಮಾನ್ಯವಾಗಿ ಕಡಿಮೆ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ರಾಜ್ಯದಲ್ಲಿ ದಕ್ಷವಾದಂತಹ ಕಾನೂನು ಮತ್ತು ಸುವ್ಯವಸ್ಥೆ ನೆಲೆಸಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಳತೆ ಮತ್ತು ತೂಕ ಏನಿವೆ ಅವುಗಳು ಕೂಡ ಏಕರೂಪತೆಯಿಂದ ಕೂಡಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ನ್ಯಾಯ ಕ್ಷೇತ್ರದಲ್ಲಿ ಶೇರ್ಷಾ ಸೂರಿ ತನ್ನದೇ ಆದಂತಹ ಉತ್ತಮವಾದಂತಹ ಒಂದು ಅಂಶಗಳನ್ನು ಅಳವಡಿಸ್ತಾ ಹೋಗ್ತಾನೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಪಕ್ಷಪಾತವನ್ನ ಮಾಡದೆ ನಿಷ್ಪಕ್ಷಪಾತವಾದಂತಹ ಒಂದು ನ್ಯಾಯದಾನವನ್ನ ಅವನು ಅಂದಿನ ಒಂದು ಜನರಿಗೆ ಕೊಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳು ಇಲ್ಲ. ಯಾಕಂದ್ರೆ ತನ್ನ ಸೋದರ ಸಂಬಂಧಿಯಾದಂತಹ ಆದಿಲ್ ಖಾನ್ನ ವಿರುದ್ಧವಾಗಿ ನ್ಯಾಯದಾನದಲ್ಲಿ ತೀರ್ಪನ್ನು ನೀಡಿರೋದನ್ನ ನಾವು ಇಲ್ಲಿ ಸ್ಮರಿಸ್ತಾ ಹೋಗ್ಬೋದು. ಹಾಗಾಗಿ ಶೇರ್ಷಾ ಸೂರಿಯನ್ನ ಒಬ್ಬ ನಿಷ್ಪಕ್ಷಪಾತವಾದಂತಹ ನ್ಯಾಯದಾನವನ್ನು ಮಾಡ್ತಿದ್ದಂತಹ ಸುಲ್ತಾನ ಎಂಬುದಾಗಿ ಇತಿಹಾಸಕಾರರು ಕರೆದಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅವನ ಒಂದು ಆಸ್ಥಾನ ಅಂತಿಮ ಅಪೀಲ್ ಆಗಿದ್ದು, ಅವನಿಗೆ ಒಂದು ನ್ಯಾಯದಾನದಲ್ಲಿ
ಮುಖ್ಯ ಕಾಜಿ ಮತ್ತು ಮೀರ್ ಅದಲ್ ಎಂಬ ಅಧಿಕಾರಿಗಳು ಸಹಾಯವನ್ನು ಮಾಡ್ತಿದ್ರು. ನಗರ ಮತ್ತು ಪಟ್ಟಣಗಳಲ್ಲಿ ಪ್ರತ್ಯೇಕ ಮುಖ್ಯ ಕಾಜಿಗಳನ್ನು ಒಳಗೊಂಡಂತಹ ನ್ಯಾಯಾಲಯಗಳು ಕೂಡ ಇದ್ದು. ಸರ್ಕಾರಗಳಲ್ಲಿ ಈ ಒಂದು ಮುನ್ಸಿಫರು ಹಾಗೆ ಗ್ರಾಮಗಳಲ್ಲಿ ಮುಕ್ತಮರು ನ್ಯಾಯ ಕ್ಷೇತ್ರದಲ್ಲಿ ಜವಾಬ್ದಾರಿಯನ್ನು ಹೊತ್ಕೊಂಡಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು 8ನೇದಾಗಿ ನೋಡೋದಾದ್ರೆ ವ್ಯಾಪಾರ ಮತ್ತು ವಾಣಿಜ್ಯ ಕ್ಷೇತ್ರ. 8ನೇದಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಕ್ಷೇತ್ರ ಸೇರ್ಸ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಪ್ರೋತ್ಸಾಹಿಸಲು ಎಲ್ಲ ಆಂತರಿಕ ತೆರಿಗೆಗಳನ್ನು ರದ್ದುಪಡಿಸಿ ಕೇವಲ 2 ತೆರಿಗೆಗಳನ್ನು ಮಾತ್ರ ಉಳಿಸ್ಕೊಳ್ತಾ ಹೋಗ್ತಾನೆ. ಅಂದರೆ ಏನು ಅಂತಾರಾಷ್ಟ್ರೀಯ ವ್ಯಾಪಾರ ಇದೆ, ವಿದೇಶಗಳಿಗೆ ವ್ಯಾಪಾರವನ್ನು ಮಾಡ್ತಾ ಇದ್ರು, ಆ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಲಿಕ್ಕೆ, ಅದನ್ನು ಪ್ರೋತ್ಸಾಹಿಸಲಿಕ್ಕೆ ಏನು ಮಾಡ್ತಾನೆ, ಎಲ್ಲ ತೆರಿಗೆಗಳನ್ನು ರದ್ದುಪಡಿಸಿ ಕೇವಲ 2 ತೆರಿಗೆಗಳನ್ನು ಮಾತ್ರ ಇಟ್ಕೊಳ್ತಾ ಹೋಗ್ತಾನೆ. ಅವುಗಳೇನಪ್ಪ ಅಂದರೆ ಗಡಿಗಳನ್ನು ದಾಟಿ ರಾಷ್ಟ್ರವನ್ನು ಪ್ರವೇಶ ಮಾಡಬೇಕಾದ್ರೆ, ಗಡಿಗಳನ್ನು ದಾಟಿ ರಾಷ್ಟ್ರಗಳನ್ನು ಪ್ರವೇಶಿಸುವಾಗ ಆಮದು ಮತ್ತು ರಫ್ತು ಸುಂಕವನ್ನು, ಅವು ನಮ್ಮ ದೇಶವನ್ನು ಬಿಟ್ಟು ಹೊರಗಡೆ ಹೋಗಬೇಕಾದ್ರೂ ಕೂಡ ಸುಂಕವನ್ನು ಕೊಡಬೇಕಿತ್ತು. ಅದೇ ರೀತಿ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬಂದರೂ ಕೂಡ ಅದಕ್ಕೆ ಸುಂಕವನ್ನು ನೀಡಬೇಕಿತ್ತು. ಅಂದರೆ ಗಡಿಗಳನ್ನು ದಾಟಿ ವಸ್ತುಗಳು ಪ್ರವೇಶವನ್ನು ಮಾಡಬೇಕಾದ್ರೆ, ರಾಷ್ಟ್ರವನ್ನು ಪ್ರವೇಶವನ್ನು ಮಾಡಬೇಕಾದ್ರೆ ಅದಕ್ಕೆ ಆಮದು ಮತ್ತು ರಫ್ತು ಸುಂಕ, ಈ ರೀತಿಯಾದಂತಹ ಒಂದು ಸುಂಕ ಪದ್ಧತಿ ಇರ್ತಾ ಹೋಗುತ್ತೆ. ಇನ್ನು 2ನೇದಾಗಿ ಮಾರಾಟ ಸುಂಕಗಳು. ವಸ್ತುವಿನ ವ್ಯಾಪಾರದ ಮೇಲೆ ಅಥವಾ ಅದರ ಒಂದು ಮಾರಾಟದ ಮೇಲೆ ವಿಧಿಸಿದಂತಹ ಒಂದು ಸುಂಕಗಳು, ಈ ರೀತಿಯಾದಂತಹ 2 ರೀತಿಯ ಒಂದು ಸುಂಕಗಳನ್ನು ಅಥವಾ ತೆರಿಗೆಗಳನ್ನು ವಿಧಿಸಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ವಸ್ತುಗಳ ಸುಲಭ ಸಂಚಲನೆಗೆ ಅನುವಾಗುವಂತೆ ಆಂತರಿಕ ಸುಂಕದ ಕಟ್ಟೆಗಳನ್ನು ರದ್ದುಪಡಿಸೋದನ್ನು ಕೂಡ ನೋಡ್ತಾ ಹೋಗ್ಬೋದು. ಅಂದರೆ ವಸ್ತುಗಳ ಒಂದು ವ್ಯಾಪಾರ ಅಥವಾ ಅವುಗಳ ಒಂದು ವಹಿವಾಟು ಸರಾಗವಾಗಿ ಚಲಿಸಬೇಕು ಅಂದರೆ ಆಂತರಿಕವಾಗಿ ವಿಧಿಸಿದಂತಹ ಅನಗತ್ಯ ತೆರಿಗೆಗಳನ್ನು ನಾವು ರದ್ದುಪಡಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಕೇವಲ 2 ರೀತಿಯಾದಂತಹ ತೆರಿಗೆಗಳನ್ನು ವಿಧಿಸುವುದರ ಮುಖಾಂತರ ಏನು ಮಾಡ್ತಾನೆ, ಶೇರ್ಷಾ ಸೂರಿ ವ್ಯಾಪಾರ ಮತ್ತು ವಾಣಿಜ್ಯ ಕ್ಷೇತ್ರದಲ್ಲಿ ಅವನೇನು ಮಾಡ್ತಾನೆ, ಪ್ರಗತಿಯನ್ನು ಸಾಧಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಹೀಗೆ ಆ 2 ಕ್ಷೇತ್ರಗಳಲ್ಲಿ ಅವನು ಈ ಒಂದು ಹಲವು ಬದಲಾವಣೆಗಳನ್ನು ಮಾಡುವುದರ ಮುಖಾಂತರ ಆ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಅವನು ಕಾರಣಕರ್ತರಾಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು 9ನೇದಾಗಿ ನೋಡೋದಾದ್ರೆ ಗೂಢಾಚಾರ ಪದ್ಧತಿ. 9ನೇದು ಗೂಢಾಚಾರ ಪದ್ಧತಿ. ಶತ್ರುಗಳ ರಹಸ್ಯ, ಅಧಿಕಾರಿಗಳ ಕಾರ್ಯನಿಷ್ಠೆ, ದಂಗೆ, ಪಿತೂರಿ ಮತ್ತೆ ಸಾಮಂತರ ಒಳಸಂಚು ಮೊದಲಾದಂತಹ ಮಾಹಿತಿಗಳನ್ನು ಸಂಗ್ರಹಿಸಲಿಕ್ಕೆ ಸುಲ್ತಾನನಿಗೆ ವರದಿಯನ್ನು ಮಾಡಲು ಶೇರ್ಷಾ ಏನು ಮಾಡ್ತಾನೆ, ಗೂಢಚಾರಿ ವ್ಯವಸ್ಥೆಯನ್ನು ಜಾರಿಗೊಳಿಸ್ತಾ ಹೋಗ್ತಾನೆ. ಇದಕ್ಕಾಗಿ ಪ್ರತ್ಯೇಕ ಇಲಾಖೆಗಳನ್ನು ಅಂದರೆ ಡಾಕಿ ಚೌಕಿ ಅಂದರೆ ಗೂಢಚಾರ ವ್ಯವಸ್ಥೆಯನ್ನ ಏನಂತ ಕರೀತಿದ್ರು ಅಂದರೆ ಆ ಒಂದು ಇಲಾಖೆಯನ್ನ ಡಾಕಿ ಚೌಕಿ ಎಂಬುದಾಗಿ ಆ ಒಂದು ಇಲಾಖೆಯನ್ನು ಕರೀತಾ ಇದ್ರು. ಅದರಲ್ಲಿ ಈ ಒಂದು ಗೂಢಚಾರರನ್ನು ನೇಮಿಸಿ ರಾಜ್ಯದ ಒಂದು ಚಲನವಲನಗಳ ಬಗ್ಗೆ ಒಂದು ರಿಪೋರ್ಟ್ ಅನ್ನು ಕೊಡಲಿಕ್ಕೆ ಗೂಢಚಾರರನ್ನ ಅವನು ನೇಮಿಸಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ಪೊಲೀಸ್ ಮತ್ತು ಭದ್ರತೆ ವ್ಯವಸ್ಥೆಯಲ್ಲೂ ಕೂಡ ಶೇರ್ಷಾ ಸೂರಿ ಹಲವು ಸುಧಾರಣೆಗಳನ್ನು ಜಾರಿಗೊಳಿಸ್ತಾ ಹೋಗ್ತಾನೆ. ಸಾಮ್ರಾಜ್ಯದಲ್ಲಿ ಬಿಗಿ ಭದ್ರತೆಯ ಸ್ಥಾಪನೆಯತ್ತ ಶೇರ್ಷಾ ವಿಶೇಷ ಗಮನವನ್ನು ನೀಡ್ತಾ ಹೋಗ್ತಾನೆ. ಪ್ರತ್ಯೇಕ ಪೊಲೀಸ್ ಇಲಾಖೆಗಳನ್ನು ಕೂಡ ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾನೆ. ಸೈನಿಕರೇ ಪೊಲೀಸ್ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ರು. ಸರ್ಕಾರಗಳಲ್ಲಿ ಚೀಫ್ ಸಿಕ್ತಾರ್, ಹಾಗೆ ಪರಗಣಗಳಲ್ಲಿ ಸಿಕ್ತಾರ್ ಮತ್ತೆ ಗ್ರಾಮಗಳಲ್ಲಿ ಮುಕ್ತಮರು ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವಂತಹ ಒಂದು ಜವಾಬ್ದಾರಿಯನ್ನ ಹೊಂದಿರ್ತಾರೆ. ಅರ್ಥ ಆಯ್ತಲ್ವಾ? ಅದಕ್ಕೆ ಪ್ರತ್ಯೇಕವಾದಂತಹ ಒಂದು ಪೊಲೀಸ್ಗಳೇನಿರಲಿಲ್ಲ. ಸೈನಿಕರು ಏನ್ ಮಾಡ್ತಿರೋ ಪೊಲೀಸರ ಒಂದು ಕಾರ್ಯಗಳನ್ನು ಅವರು ಜವಾಬ್ದಾರಿಯುತವಾಗಿ ನಿರ್ವಹಿಸ್ತಾ ಇದ್ರು. ಸರ್ಕಾರಗಳಲ್ಲಿ ಚೀಫ್ ಸಿಕ್ತಾರ್ ಮತ್ತೆ ಪರಗಣಗಳಲ್ಲಿ ಸಿಕ್ತಾರ್ ಹಾಗೆ ಗ್ರಾಮಗಳಲ್ಲಿ ಮುಕ್ತಮ್ ಎಂಬ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ಆ ಒಂದು ಏನು ಅವರ ಒಂದು ಗಡಿ ಒಂದು ಸೀಮಿತದಲ್ಲಿ ಬರುತ್ತೆ, ಆ ಒಂದು ಸೀಮಿತ ಪ್ರದೇಶದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಒಂದು ಜವಾಬ್ದಾರಿಯನ್ನು ಅವರು ಹೊಂದಿರ್ತಾರೆ. ಇನ್ನು ನಗರಗಳ ಒಂದು ರಕ್ಷಣೆಗೆ ಕೊತ್ವಾಲಗಳು ಅಸ್ತಿತ್ವದಲ್ಲಿ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಕೊತ್ವಾಲ ಎಂಬ ಪೊಲೀಸ್ ಅಧಿಕಾರಿ ನಗರದ ಒಂದು ರಕ್ಷಣೆಯ ಜವಾಬ್ದಾರಿಯನ್ನು ಅವನು ಹೊತ್ಕೊಂಡಿರ್ತಾರೆ. ಸೈನ್ಯವು ನಾಗರಿಕರಿಗೆ ಅನ್ಯರ ದಾಳಿಯಿಂದ ರಕ್ಷಣೆಯನ್ನ
ಒದಗಿಸುವಂಥದ್ದು. ದರೋಡೆ, ಕಳವು ಪ್ರಕರಣಗಳ ಪತ್ತೆಯಲ್ಲಿ ಅಧಿಕಾರಿಗಳು ವಿಫಲವಾದರೆ ಅದರ ನಷ್ಟವನ್ನು ಅವರೇ ತುಂಬಿಕೊಡ್ಬೇಕಿತ್ತು. ಅಂದರೆ ಯಾವ ರೀತಿಯಾದಂಥ ಒಂದು ಶಿಕ್ಷೆಯನ್ನು ವಿಧಿಸ್ತಿದ್ದ ಅಂದರೆ, ಈ ಒಂದು ದರೋಡೆ ಮತ್ತು ಕಳ್ಳತನದ ಒಂದು ಸಂದರ್ಭದಲ್ಲಿ ಏನಾದರೂ ಅದನ್ನು ಭೇದಿಸುವಲ್ಲಿ ಈ ಒಂದು ಅಧಿಕಾರಿಗಳು ವಿಫಲ ಆದರೆ ಆದಂಥ ಒಂದು ನಷ್ಟವನ್ನು ಯಾರು ತುಂಬಿಕೊಡ್ಬೇಕಿತ್ತು? ಆ ಒಂದು ಅಧಿಕಾರಿಗಳೇ ತುಂಬಿಕೊಡುವಂತಹ ಒಂದು ಶಿಕ್ಷೆಯನ್ನು ಸೇರ್ಸ ಸೂರಿ ನೀಡಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಗ್ರಾಮಗಳಲ್ಲೂ ಇದೇ ನಷ್ಟ ಹೊಣೆಗಾರಿಕೆ ಸ್ಥಳೀಯ ಅಧಿಕಾರಿಗಳನ್ನು ಅದು ಅವಲಂಬಿಸಿತು. ಗ್ರಾಮದಲ್ಲಾದರೂ ಕೂಡ ಆ ಸ್ಥಳೀಯ ಅಧಿಕಾರಿಗಳು ಯಾರಿದ್ರು ಅವರು ಅದರ ಒಂದು ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಿತ್ತು. ಇದು ಮಧ್ಯಯುಗದಲ್ಲಿ ಸೇರ್ಸಾನ ಶ್ರೇಷ್ಠ ಸಾಧನೆ ಆಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಯಾಕಂದರೆ ಅಧಿಕಾರಿಗಳ ಮೇಲೆ ಒಂದು ಒತ್ತಡವನ್ನು ಹೇರಿದ್ರೆ ಏನಾಗುತ್ತೆ, ಆ ಒಂದು ಭೇದಿಸುವಲ್ಲಿ, ಆ ಕಳ್ಳತನ ಅಥವಾ ದರೋಡೆ ಆಗಿರ್ಬೋದು, ಇತರ ಒಂದು ಪ್ರಕರಣಗಳಾಗಿರ್ಬೋದು, ಅವುಗಳಲ್ಲಿ ಭೇದಿಸುವಲ್ಲಿ ಅವರು ಯಶಸ್ವಿ ಆಗ್ತಾರೆ. ಇಲ್ಲ ಅಂದರೆ ಅವ್ರೇನು ಮಾಡ್ತಾರೆ, ಆರಾಮಾಗಿ ಸುಮ್ಮನೆ ನೋಡ್ಕೊಂಡು ಕುಂತಿರ್ತಾರೆ. ಹೀಗಾಗಿ ಆ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಿದಂತಹ ಸೇರ್ಸ ಸೂರಿ ಏನು ಮಾಡ್ತಾನೆ, ಈ ರೀತಿಯಾದಂತಹ ಒಂದು ಒತ್ತಡವನ್ನು ಅಥವಾ ಒಂದು ಶಿಕ್ಷೆಯನ್ನು ಆ ಒಂದು ಅಧಿಕಾರಿಗಳಿಗೆ ನೀಡಿದ್ರೆ ಅವ್ರೇನು ಮಾಡ್ತಾರೆ, ಸೋಮಾರಿಗಳಾಗದೆ ಕೆಲಸವನ್ನು ಅಥವಾ ಒಂದು ಪ್ರಕರಣವನ್ನು ಭೇದಿಸುವಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ ಅನ್ನೋದು ಸೇರ್ಸಾನ ಒಂದು ಮನದಾಳದ ಒಂದು ಯೋಜನೆ ಆಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ಹೆದ್ದಾರಿಗಳು ಕಳ್ಳತನ, ದರೋಡೆಗಳಿಂದ ಮುಕ್ತವಾಗಿದ್ವೋ ಅವು ಅಷ್ಟೇ ಸುರಕ್ಷಿತವಾಗಿದ್ವು ಸೇರ್ಸಾನ ಒಂದು ಅವಧಿಯಲ್ಲಿ. ಆ ಒಂದು ಸಂದರ್ಭದಲ್ಲಿ ನಿಜಾಮುದ್ದೀನ್ ಎಂಬ ವಿದ್ವಾಂಸ ಬರೆದಂತೆ ಹೆದ್ದಾರಿಗಳು ಎಷ್ಟು ಸುರಕ್ಷಿತವಾಗಿದ್ವು ಅಂದರೆ, ಯಾರಾದರೂ ಕೂಡ ಚಿನ್ನದ ಚೀಲ ಹೊತ್ತು ಪ್ರಯಾಣವನ್ನು ಮಾಡಿದ್ರು ಕೂಡ ರಾತ್ರಿ ವೇಳೆ ಮರುಭೂಮಿಯಲ್ಲಿ ಮಲಗಿದ್ರು ಕೂಡ ಅವರಿಗೆ ಯಾವ ಭದ್ರತೆ ಅವಶ್ಯಕತೆ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಆ ಒಂದು ಹೆದ್ದಾರಿಗಳು ಸುರಕ್ಷತೆಯಿಂದ ಕೂಡಿದ್ದೋ ಎಂಬುದಾಗಿ ನಿಜಾಮುದ್ದೀನ್ ರವರು ಹೇಳೋದನ್ನು ನಾವು ನೋಡ್ತಾ ಹೋಗ್ಬೋದು. ಮತ್ತೆ ಈಲಿಯಟ್ ಎಂಬ ಒಂದು ವಿದ್ವಾಂಸ ಬರೆಯುವ ಪ್ರಕಾರ, ಅಸಹಾಯಕ ಮುದುಕಿಯೊಬ್ಬಳು ತನ್ನ ತಲೆ ಮೇಲೆ ಬುಟ್ಟಿಯ ತುಂಬ ಚಿನ್ನದ ಒಂದು ಒಡವೆಗಳನ್ನು ಹೊತ್ತು ಪ್ರಯಾಣಿಸಿದ್ರು ಕೂಡ ಸೇರ್ಸ ಕೊಡುತ್ತಿದ್ದಂತಹ ಶಿಕ್ಷೆಗಳಿಗೆ ಹೆದರಿ ಯಾವೊಬ್ಬ ದರೋಡೆಕರನಾಗಲಿ ಕಳ್ಳನಾಗಲಿ ಅವನ ಬಳಿ ಸುಳಿತಿರ್ಲಿಲ್ಲ ಅಥವಾ ಅವಳ ಬಳಿ ಸುಳಿತಾ ಇರಲಿಲ್ಲ ಅನ್ನೋ ಒಂದು ಮಾತನ್ನ ಈಲಿಯಟ್ ಅವರು ಹೇಳ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಗೊತ್ತಾಗುವಂತಹ ವಿಚಾರ ಏನಪ್ಪಾ ಅಂದ್ರೆ, ಒಟ್ಟಾರೆಯಾಗಿ ಈ ಒಂದು ಸೇರ್ಸ ಸೂರಿಯ ಒಂದು ಅವಧಿಯಲ್ಲಿ ಭದ್ರತೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗ್ತಿತ್ತು. ಜೊತೆಗೆ ಜನಸಾಮಾನ್ಯರ ಒಂದು ಸುರಕ್ಷತೆಯೂ ಕೂಡ ಅತಿ ಹೆಚ್ಚಿನ ಒಂದು ಗಮನವನ್ನು ಸೇರ್ಸ ಸೂರಿ ನೀಡಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಸೇರ್ಸ ಸೂರಿ ಪೊಲೀಸ್ ಮತ್ತು ಭದ್ರತಾ ವ್ಯವಸ್ಥೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದರ ಮುಖಾಂತರ ಇತಿಹಾಸದಲ್ಲಿ ತನ್ನದೇ ಆದಂತಹ ಒಂದು ಸಾಧನೆಯನ್ನು ಅಥವಾ ಗಮನವನ್ನು ಸೆಳೆದಿರುವುದನ್ನು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಇದಿಷ್ಟು ಇರಲಿ ಇವತ್ತು ಚರ್ಚಿಸಿದಂತಹ ವಿಚಾರಗಳೇನೋ. ಮೊದಲನೇದು ನಾಣ್ಯ ಕ್ಷೇತ್ರದಲ್ಲಿ ತಂದಂತಹ ಸುಧಾರಣೆಗಳು, ಇನ್ನು ಎರಡನೇದಾಗಿ ನ್ಯಾಯಾಂಗ ಕ್ಷೇತ್ರದಲ್ಲಿ ತಂದಂತಹ ಸುಧಾರಣೆಗಳು, ಹಾಗೆ ವ್ಯಾಪಾರ ಮತ್ತು ವಾಣಿಜ್ಯ, ಹಾಗೆ ಗೂಢಚಾರಿ ಪದ್ಧತಿ ಮತ್ತು ಪೊಲೀಸ್ ಮತ್ತು ಭದ್ರತಾ ವ್ಯವಸ್ಥೆಯಲ್ಲಿ ಅವನು ಜಾರಿಗೊಳಿಸಿದಂತಹ ಒಂದು ಕ್ರಮಗಳು ಏನೇನು, ಆ ನಿಟ್ಟಿನಲ್ಲಿ ಸೇರ್ಸ ಹೇಗೆ ಯಶಸ್ವಿಯಾದ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದೋ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳಿ. ಇನ್ನು ಮುಂದಿನ ಅವಧಿಯಲ್ಲಿ ಅವನ ಒಂದು ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆಯಲ್ಲಿ ಜಾರಿಗೆ ತಂದಂತಹ ಸುಧಾರಣೆಗಳು, ಹಾಗೆ ಅಂಚೆ ಮತ್ತು ತಂತಿ ವ್ಯವಸ್ಥೆಯಲ್ಲಿ, ಮತ್ತೆ ಧಾರ್ಮಿಕವಾಗಿ ಸೇರ್ಸಾನ ಒಂದು ನೀತಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.